PWD ಉಳಿಬೋದು. ಸಪೋಸ್ ಏನಾದರೂ ನಮ್ಮ ಡಿ ಕೆ ಶಿ ಅವರು ಆದ್ರಪ್ಪ ಅಂತಂದ್ರೆ ಸತೀಶ್ ಅವ್ರಿಗೆ ಎರಡು ಸಿಗ್ತಾವ. ಯಾಕಂದ್ರೆ ಈಗ ಡಿಮಾಂಡ್ ಮಾಡ್ತಾ ಇದ್ದಾರೆ ಅವರು ಏನಪ್ಪ ಅಂದ್ರೆ ನನಗೆ ಸ್ವಾತಂತ್ರ್ಯ ಬೇಕು, ನನಗೆ ಕ್ಯಾಬಿನೆಟ್ ಮಾಡುವಲ್ಲೇ ಅಂದಾಗ ಒಳ್ಳೆ ಆಡಳಿತ ಲೆಕ್ಕ ಆಗ್ತದೆ. 3-4 DCMಗಳು ಬೇಕಾಗಿಲ್ಲ ಅನ್ನೋ ಮಾತು ಇಟ್ಟಿದ್ದಾರೆ. ಇವೆಲ್ಲ ನೋಡಿದಾಗ ಈ ಮುಂಬರುವ ಕ್ಷಣಗಳು ದಿನಗಳು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನೇನು ಮಾಡ್ಬೋದು ಅನ್ನುವಂಥದ್ದು. ಆಲ್ರೆಡಿ ಸಿದ್ದರಾಮಯ್ಯರನ್ನ ನಿಜವಾಗಿಯೂ ಹೈಕಮಾಂಡ್ ಭಾಳ ಚೆನ್ನಾಗಿ ನಡೆಸ್ಕೊಂಡು ಬದಿಗೆ ಸರಿಸದ. ಬಟ್ ಇಲ್ಲೇ ಏನಪ್ಪ ಅಂತಂದ್ರೆ ಬದಿಗೆ ಸರಿಸಿದ್ದು ಅಂತ ಎಲ್ಲೋ ಕೆಲವು ಜನರಿಗೆ ಇನ್ನೂ ಸಂಘಟನೆ ಇಲ್ಲಂತಲ್ಲ. ಯಾಕೆ ಸಿದ್ದರಾಮಯ್ಯರನ್ನ ಸಹಜವಾಗಿ ಇಳಿಸಿದಾಗ ಅವ್ರ ಸಮುದಾಯದವ್ರ ಇನ್ನೂ ಆಗೋದು ಸರಿ ಅದ. ಆದರೆ ಇಳಿಸಿದ ರೀತಿ ಅಷ್ಟು ಕೆಟ್ಟದ್ದಿಲ್ಲ. ಈಗ ಬಿಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದು ಇಲ್ಲಿವರೆಗೆ ಒತ್ತಾ ಬಂದಿದ್ದವರು 6 ತಿಂಗಳಿಂದ ಸಿದ್ದರಾಮಯ್ಯನವ್ರು ಮಾತಾಗಿತ್ತು, ಒಪ್ಪಂದ ಆಗಿತ್ತು. ಅದೇನೂ ಇರಲಿ, ಗ್ರೇಟ್ ಲೀಡರ್ ಇದ್ದಾರೆ ಆ ಮಾತು ಬೇರೆ. ಆದರೆ ಅದನ್ನು 6 ತಿಂಗಳು ಜಕ್ಕೊಂಡು ಬಂದಿದ್ದು ಸಹಜವಾಗಿ ಹೈಕಮಾಂಡಿಗೆ ಏನಾಗಿತ್ತಪ್ಪ ಅಂದ್ರೆ ಅವ್ರಿಗೆ ಒಂದು ರೀತಿಯಿಂದ ಬಿಸಿ ತುಪ್ಪ ಆದಂಗೆ ಆಯ್ತು ಸಿದ್ದರಾಮಯ್ಯನವರು. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಭಾಳ ಅಳದು ತೂಗಿ ಹೇಳಿದ್ದಾರೆ. ಇಲ್ಲ ರೀ, ನೀವು ಈ ಸಲ ಟ್ರಾನ್ಸಿಷನ್ ಶಬ್ದ ಭಾಳ ನೆನಪು ಹೋಗ್ಬೇಕಾಗಿದೆ, ಬದಲಾವಣೆ ಆಗಲೇಬೇಕಾಗ್ತದೆ. ಆ ಬದಲಾವಣೆಗೆ ನೀವು ಇದ್ದಂಥವ್ರು ಇವತ್ತು ಒಪ್ಪಬೇಕಾಗ್ತದೆ. ನೀವು ರಾಷ್ಟ್ರ ರಾಜಕಾರಣ ಬರಲ್ಲ ಹೇಳ್ತೀವಿ ಇನ್ವೈಟ್ ಮಾಡಿದ್ದಾರೆ. ಆ ರಾಷ್ಟ್ರ ರಾಜಕಾರಣಕ್ಕೆ ಇವ್ರು ಹೋಗ್ತಾರೋ ಇಲ್ಲೋ ಅವರಂತೆ ಹೇಳಿಬಿಟ್ಟಿದ್ದಾರೆ. ರಾಜ್ಯಸಭೆ ವಲ್ಲೇ ನನ್ನ ಮೇಲೆ ರಾಜ್ಯದ ರಾಜಕಾರಣ ಅದರಲ್ಲೇ ನನ್ನ ನೆಲೆ ಯಾವುದಪ್ಪ ಅಂದ್ರೆ ನನ್ನ ರಾಜ್ಯ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಇವತ್ತು ಏನು ಡೆವಲಪ್ ಆಗ್ಬೋದು ಏನಿಲ್ಲ ಅನ್ನೋದು ನಂತರದಲ್ಲಿ ಬರುವಂಥದ್ದು. ಅದೇನೋ ಆಗಲಿ, ಸಿದ್ದರಾಮಯ್ಯರವರ ನೇತೃತ್ವ ಏನದಪ್ಪ ಇಲ್ಲಿವರೆಗೆ ಯಶಸ್ವಿಯಾಗಿದೆ ಆ ಮಾತು ಬೇರೆ. ಆದರೆ ಮುಂಬರೋ ದಿನದಲ್ಲೇ